ಹಿರಿಯರು ಹೇಳಿದ ಹಾಗೆ ನಾನು ಸುಮ್ಮನೆ ಒಬ್ಬ ಮೆಂಬರ್ ಬರ್ಕೊಟ್ರು ಒಬ್ಬ PDO ಬರ್ಕೊಟ್ರೆ ಅಂತಾಗಲ್ಲ. ಪಂಚಾಯತಿ ನಾವು ಯಾವ ರೆಗ್ಯುಲೇಷನ್ ಮಾಡ್ತೀವಿ, ನಾನು ಒಂದು ವೈದ್ಯ ಸೇವೆ ಸಲ್ಲಿಸ್ತೀನಿ ನನ್ನ ಪಂಚಾಯತಿ ಒಳಗೆ, ನನ್ನ ಒಂದು ಪ್ರತಿಭೆಯನ್ನು ನೀವು ಗುರುತಿಸಬೇಕು ಅಂತ ನಾವು ಮನವಿ ಮಾಡ್ಕೋಬೇಕು. ಆ ಮನವಿ ಮಾಡಿಕೊಂಡಾಗ ನಿನ್ನ ಪ್ರತಿಭೆಯನ್ನ ಯಾರು ಆ ಪಂಚಾಯತಿಯರು ತಿರಸ್ಕಾರ ಮಾಡುವುದಿಲ್ಲ. ನನ್ನ ಊರಿನವರು ಇಂಥ ಒಂದು ಪ್ರತಿಭೆ ಇದೆ ಅಂದ್ರೆ ಅವರು ರೆಗ್ಯುಲೇಷನ್ ಮಾಡೇ ತೀರ್ತಾರ. ಇಂಥ ಕೆಲಸವನ್ನ ನೀವು ಮಾಡಬೇಕು ಅಂತ ಕಳೆಯಿಂದ ಹೇಳ್ತೀನಿ. ಇಲ್ಲಿ ನೋಡ್ರಿ, ಅಲ್ಲಿ ನಮ್ಮ ಇದನ್ನ ಸ್ವಲ್ಪ ಹೇಳಿ, ಇದನ್ನ ತೋರಿಸಿದಾಗ ಅವ್ರು ಕೊಟ್ಟಿರೋ ಪುಣ್ಯ ಕೊಟ್ಟಿಲ್ಲ. 20 ದಿವಸ ನನಗೆ ಓಡಾಡಿಸಿ ಕೊಟ್ಟಿದ್ದಾರೆ. ತಾಂಡೇಟ್ ಇದಾಗಲ್ಲ ಅಂತ ಪರಿಶೀಲನೆ ಮಾಡ್ತಾರೆ, ಪುಣ್ಯ ಕೊಡಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ವೈದ್ಯರಲ್ಲಿ ನಾನು ಪ್ರಥಮವಾಗಿ ಮೊದಲು ಮನವಿ ಮಾಡ್ಕೊಂತೀನಿ. ಏನ್ ಮನವಿ ಅದು? ಇಲ್ಲಿ ನೋಡ್ರಿ, ನಾನು ಒಬ್ಬ ಕೂಲಿ ಮಾಡುವಂತ ಮನುಷ್ಯ. ಈ ಸಾಹುಕಾರ ಕಡೆಗೆ 30 ದಿನ ನಾನು ಕೆಲ್ಸಕ್ಕೆ ಹೋದ್ರ 30 ದಿವಸದ ಪಗಾರ ಕೊಡ್ತಾರ ನನಗೆ. 30 ದಿನ ನಾನು ಇವ್ರ ಹತ್ರ ಕೆಲ್ಸಕ್ಕೆ ಹೋದ್ರ 30 ದಿನ ಪಗಾರ ಕೊಡ್ತಾರ. ಆದ್ರೆ ನಾವು ಒಂದ ದಿನ ಹೋಗ್ಕನಿ, ಆದ್ರೆ 30 ದಿನ ಪಗಾರ ಬೇಕಂತ ಕೇಳಕತ್ತೀನಿ. ಅವ್ರನ್ನ ಕೊಡ್ತಾರ? ಯಾಕೆ ಕೊಡಂಗಿಲ್ಲ ಅವರು? ಒಂದ ದಿನ ದುಡಿಯವ ನಾನು 30 ದಿವಸ ಪಗಾರ ಬೇಕು ನಮಗ. ಈ ಮಾತು ನಾನು ನಿಮಗೆ ಯಾಕೆ ಹೇಳಕತ್ತೇನೆ ಅಂತಂದ್ರ, ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರ ದುಡಿಯೋದು ಒಂದ ದಿನ, ಪಗಾರ 30 ದಿವಸದ ಬೇಕು ನಮಗ. ಆ ಸ್ಥಿತಿ ಒಳಗೆ ನಾವು ಬರೋದಕ್ಕಿಂತ ಯಾವ ಗ್ರಾಮದೊಳಗ, ಯಾವ ಹೋಬಳಿ ಒಳಗ, ಯಾವ ನೀವು ಪಟ್ಟಣ ಪಂಚಾಯತಿ ಒಳಗೆ ಇದ್ದೀರೋ, 1 ಕಾಯಿಲೆಗೆ ಔಷಧಿ ಕೊಡ್ತಿರೋ, 10 ಕಾಯಿಲೆಗೆ ಔಷಧಿ ಕೊಡ್ತಿರೋ, 100 ಕಾಯಿಲೆಗೆ ಔಷಧಿ ಕೊಡ್ತಿರೋ, ನೀವು ಆ ಭಾಗದೊಳಗ ಪರಿಣಿತಿಯನ್ನು ಹೊಂದಿರ್ತೀರಿ. ಆ ಜನರ ಹೇಳ್ತಾರೆ ನಿಮ್ಗ. ಆ ಮೀಟಿಂಗ್ನಾಗ ನಮ್ಮ ಕಾಸಿಂ ಸಾಹೇಬ್ರು, ನಮ್ಮ ಈರಯ್ಯನವರು, ನಮ್ಮ ಪಕ್ಕೀರಯ್ಯ, ನಮ್ಮ ರಾಮಣ್ಣ ಹಾವು ಕಡಿದ್ರೆ ಔಷಧಿ ಕೊಡ್ತಾನ, ಮಂಡಿ ನೋವು ಔಷಧಿ ಕೊಡ್ತಾನ, ಔಷಧಿ ಕೊಡ್ತಾನ 20 ವರ್ಷದಿಂದ. ಅವಾಗ ಸರ್ಟಿಫಿಕೇಟ್ ಕೊಡಬಾರ್ದು, ನೀವು ಮೊದಲು ಕೊಡ್ರಿ ಅಂತ ಜನನ ಎದ್ದು ನಿಂತು ನಿಮಗೆ ಸರ್ಟಿಫಿಕೇಟ್ ಕೊಡ್ತಾರ. ಆ ಸೇವೆಯನ್ನು ಮೊದಲು ನೀವು ಮಾಡ್ರಿ ಬಂಧುಗಳೇ. ಇಲ್ಲಿ ನೋಡ್ರಿ, ICMR ಇಂದಾಗ ಅಲ್ಲಿಯೇ ನಿಲ್ಸಿದ್. ನಾನು ನಿಮಗೆ ಅದನ್ನ ಪೂರ್ತಿ ಮಾಹಿತಿ ಕೊಡ್ಲಿಲ್ಲ. ಇಲ್ಲಿ ನೋಡ್ರಿ, ನೀವು ಇಲ್ಲಿ ನೋಡ್ರಿ, ICMR ಅಂತ ಏನದ ಒಕ್ಕೂಟಕ್ಕ ಮಾಹಿತಿಯನ್ನು ಕೊಟ್ಟದ. ಈಗ ನಿಮ್ಮ ಒಕ್ಕೂಟದ ಅಡಿಯಲ್ಲಿ ಕರ್ನಾಟಕದೊಳಗ ಎಷ್ಟು ವೈದ್ಯರಿದಾರ ಅವರೆಲ್ಲರ ಹೆಸರು, ಊರು, ಮೊಬೈಲ್ ನಂಬರ್ ಸಮೇತ ದಾಖಲೆಯನ್ನ ನಮ್ಮ ICMR ಕೊಡ್ರಿ. ನಾವು ಅವರವ್ರ ಊರಿಗೆ ಹೋಗ್ಬಿಟ್ಟು ಆ ವೈದ್ಯರನ್ನ ಪರೀಕ್ಷೆ ಮಾಡ್ತೇವೆ. ನಾವು ಹೋದಾಗ ಉದಾಹರಣೆಗೆ ನೀವು ಜಾಂಡೀಸ್ ಔಷಧಿ ಕೊಡ್ತೀರಿ, ನೀವು ಜಾಂಡೀಸ್ ಔಷಧಿ ಕೊಡ್ತೀರ ಅಂತ ಅವ್ರು ಕೇಳ್ತಾರ. ಹೌದ್ರಿ, ನಾ ಜಾಂಡೀಸ್ ಔಷಧಿ ಕೊಡ್ತಾನೆ ಅಂತ ನೀವು ಅವ್ರಿಗೆ ಹೇಳ್ತೀರಿ. ಯಾ ಗಿಡ ಕೊಡ್ತೀಪ ಅಂತ ಅವ್ರು ಕೇಳ್ತಾರ. ನೀವು ನನ್ನ ಪ್ರಾರ್ಥನೆಯನ್ನು ಮೊದಲು ಕೇಳ್ರಿ. 10 ಕಾಯಿಲೆಗೆ ಔಷಧಿ ಕೊಡ್ತಿರಲ್ಲ, 10 ಅವ್ರಿಗೆ ಹೇಳೋದು ಬೇಡ. ನೀವು 1 ಕಾಯಿಲೆ ಯಾವ್ದು ಔಷಧಿ ಕೊಡ್ತೀರೋ ಆ ನಿಜವನ್ನ ನೀವು ಅಲ್ಲಿ ಹೇಳಿದ್ದೆ ಆದ್ರ ಅಲ್ಲಿ ದೃಢೀಕರಣ ಆಗ್ತದ. ನಿಮ್ಮ ಹೆಸರು ICMR ನೊಳಗ ಪ್ರಕಟ ಆಗ್ತದ. ನೀವು ವೈದ್ಯರು ಅಂತ ಅವತ್ತಿನಿಂದ ಸರ್ಕಾರದ ಮುನ್ನಡೆಗೆ ಬರ್ತೀರಿ. ಮತ್ ನೀವು ಜಾಂಡೀಸ್ ಔಷಧಿ ಕೊಡ್ತೀರಿ, ಎದರ ಔಷಧಿ ಕೊಡ್ತೀಪ ಅಂತಂದ್ರ ನಾವೊಂದ್ 3-4 ಗಿಡಮೂಲಿಕೆ ತಂದು ಅರ್ಧ ಕೊಡ್ತೇನ್ರಿ, ಅವ್ ನಿಮಗ್ ಹೇಳಂಗಿಲ್ರಿ ಅಂತಂದ್ರ ನಿಮ್ ಹೆಸರಿನ ಮುಂದ ಹಿಂಗ ಮಾರ್ಕ್ ಬರ್ತತಿ. ನಿಮ್ ಹೆಸರು ICMR ಹೋಗೋದಿಲ್ಲ. 10 ಕಾಯಿಲೆಗೆ ನೀವೇನ್ ಕೊಡ್ತಿರಲ್ಲ, ನಾ ಇಲ್ಲೇ ವೇದಿಕೆ ಮೇಲೆ ನಿಂತು ಹೇಳ್ತೇನೆ, 10 ಕಾಯಿಲೆ ಹೆಸರುಗಳನ್ನ ಹೇಳ್ಬಾಡ್ರಿ, 10 ಔಷಧಿಗಳನ್ನು ಹೇಳ್ಬಾಡ್ರಿ. ಯಾವ ಒಂದು ಕಾಯಿಲೆ ನಿಮಗ್ ಮನಸ್ಸು ಬರ್ತದ ಅದನ್ನ ಹೇಳ್ಬಿಟ್ಟು ಆ ICMR ಅಂತ ಒಂದು ಸಂಸ್ಥೆ ಒಳಗ ನಮ್ಮ ಪಾರಂಪರಿಕ ಮುದ್ರೆಯನ್ನು ಒತ್ತಂತ ಪ್ರಯತ್ನ ಮಾಡಿ ನಾವು ಸರ್ಕಾರದ ಮುನ್ನುಡಿಯಲ್ಲಿ ಬರ್ತೇವೆ. ಸರ್, ಇವರು ICMR ಕೊಡ್ತಕ್ಕಂತ ಔಷಧಿಗಳನ್ನ ಬರೆದು ಕಳಿಸಿ, ಇಲ್ಲ ಇಂಟು ಮಾರ್ಕ್ ಆಗ್ತದೆ. ಹೌದ್ರಾ? ಒಂದೇ ವಿಷಯ. ನಮಸ್ಕಾರ, ನಾವು ಪಾರಂಪರಿಕ ವೈದ್ಯರು ಕೆ ದಿನೇಶ್ ಅಂತ ಹೇಳಿ ಚಿತ್ರದುರ್ಗ. ನಾವು ಬೆಳಗಾವಿ ಸುವರ್ಣಸೌಧದ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡಿದ್ವಿ. ಪಾರಂಪರಿಕ ವೈದ್ಯರಿಗೆ ಮಾನ್ಯತೆ ಸಿಕ್ಕಿಲ್ಲ ಈವರೆಗೆ. ಅದಕ್ಕೋಸ್ಕರ ಮಾನ್ಯತೆಗೋಸ್ಕರ ನಾವು
ಪ್ರತಿಭಟನೆ ಬಂದಿದ್ದೀವಿ. ನಾವು ಸಾರ್ವಜನಿಕವಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ಮನುಷ್ಯರು ಯಾರೇ ಇರಲಿ ಅವರಿಗೆ ಸೇವಾ ಮನೋಭಾವನೆಯಿಂದ ಗಿಡಮೂಲಿಕೆಯಿಂದ ಔಷಧಿ ಮಾಡ್ತಾ ಇದ್ದೀವಿ. ಔಷಧಿ ಕೊಟ್ಟು ಅನೇಕ ರೋಗಗಳನ್ನ ಗುಣ ಮಾಡುವಂತ ನಮ್ಮ ವೈದ್ಯರೆಲ್ಲ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಹಿಂಗೆ ರಾಜ್ಯಾದ್ಯಂತ ಒಂದು 6,000 ಜನ ವೈದ್ಯರಿದ್ದಾರೆ ಪಾರಂಪರಿಕ ವೈದ್ಯರು. ಲೋಕಾರ್ಪಣೆ ಮಾಡ್ತೀವಿ. ಒಬ್ಬೊಬ್ರು ಒಂದೊಂದು ಕೊಡ್ತಾರೆ. ಒಂದು ಜಾಂಡೀಸ್ಗೆ ಅಂದ್ರೆ ಅರಿಶಿಣ ಕಾಮಾಲೆ ಅದು ಕೊಡ್ತಾರೆ, ನಂತರ ಕಣ್ಣಿಗೆ ಕೊಡ್ತಾರೆ, ಇನ್ನೊಂದು ಚರ್ಮ ರೋಗಗಳಿಗೆ ಕೊಡ್ತಾರೆ, ಇನ್ನೊಂದು ವಿಷ ಚಿಕಿತ್ಸೆ ಕೊಡ್ತಾರೆ. ಹಾವು ಕಡಿತ, ಜೇನು ಕಡಿತ, ಗರಿ ಕಡಿತ, ಜೇನುಳ ಕಡಿತ ಇಂಥವು ಕೊಡ್ತಾರೆ. ಜೇನುಳ ಕಡಿತಕ್ಕೆ ಕೇವಲ 1-2 ನಿಮಿಷದಲ್ಲಿ ಊಟ ಬರ್ದಂಗೆ ಉರಿ ಬರ್ದಂಗೆ ಮಾಡಂತ ಶಕ್ತಿ ಗಿಡಗಳಲ್ಲಿದೆ. ಆನಂತರ ಸರ್ಪುಣ್ಣು ಅಂತ ಆಗುತ್ತೆ. ಸರ್ಪುಣ್ಣು ಒಂಥರ ಅದು ಒಂದು ದೊಡ್ಡ ಹುಣ್ಣಾಗಿ ಮಾರ್ಪಡುತ್ತೆ. ಅದು ಮಾರಣಾಂತಿಕ ಕಾಯಿಲೆ ಆಗಿನೂ ಏರ್ಪಡುತ್ತದೆ. ಅಂತದನ್ನು ಗುಣ ಮಾಡೋದ್ರ ಶಕ್ತಿ ನಮ್ಮ ಪಾರಂಪರಿಕ ವೈದ್ಯರಿಗಿದೆ. ಅದಕ್ಕೋಸ್ಕರ ಸರ್ಕಾರ ನಮ್ಮನ್ನ ಪರಿಗಣಿಸಿ ಈ ಪಾರಂಪರಿಕ ವೈದ್ಯರಿಗೆ ನಮಗೆ ಮಾನ್ಯತೆ ನೀಡಬೇಕು ಅಂತೇಳಿ ಸರ್ಕಾರದಲ್ಲಿ ಒತ್ತಾಯಿಸ್ತಾ ಇದೀವಿ. ನಾನು ಇರೋದು ಸ್ವಲ್ಪ ಬಿಸಿ ಬಿಸಿ ಅನ್ಸ್ಬೋದು ಯಾರ ಮನೆಯಾಗ, ಆದ್ರೂ ವೈದ್ಯರಂತ ನನ್ನ ಹೆಸರು ಕೆ ದಿನೇಶ್ ಅಂತ ಹೇಳಿ. ICMR ಕೂಡ ನಮ್ಗೆ ದೃಢೀಕರಣ ಪತ್ರ ಕೊಟ್ಟೆ ಕೊಡ್ತದೆ. ಆ ಮುಂದಿನ ಕಾಲ ಬರ್ತದೆ ನಮ್ಗೆಲ್ಲರಿಗೆ, ಆದ್ರೂ ಅವತ್ತರೂ ನಮ್ಗೆ ಬಂದೇ ಬರ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಂತ ನಂದು ಇನ್ನೊಂದು ಪ್ರಾರ್ಥನೆ ಏನು ಅಂತಂದ್ರೆ, ಹೇಳ್ರಿ ಏನು ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಮತ್ತು ಅಖಿಲ ಕರ್ನಾಟಕ ಎಲ್ಲಾ ಭಾಗದಿಂದ ಬಂದಂತ ನಮ್ಮ ವೈದ್ಯರ ಉದ್ದೇಶ ಏನಂತಂದ್ರೆ, ನಮ್ಮ ಒಂದು ಪಾರಂಪರಿಕ ವೈದ್ಯ ಪದ್ಧತಿ ಉಳಿಬೇಕು ಮತ್ತು ಪಾರಂಪರಿಕ ವೈದ್ಯರಿಗೆ ಮಾನ್ಯತೆ ಸಿಗಬೇಕು. ಮತ್ತೆ ನಮ್ಮ ಪಾರಂಪರಿಕ ವೈದ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕು. ಮತ್ತೆ ನಮ್ಮ ಪಾರಂಪರಿಕ ವೈದ್ಯರಿಗೆ ಈ ಔಷಧ ಸಸ್ಯಗಳನ್ನ ಬೆಳೆಸುವಂತ ಒಂದು ಗೌಂಟಾನ ಒಂದು ಜಾಗವನ್ನ ಪ್ರತಿ ಜಿಲ್ಲೆಯಲ್ಲಿ ಕೂಡ ನಮಗ ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತು ಧನ್ವಂತರಿ ಭವನ ಒಂದು ಪ್ರತಿ ತಾಲೂಕಿಗೆ ಒಂದೊಂದು ಧನ್ವಂತರಿ ಭವನ ನಿರ್ಮಿಸಬೇಕು. ಮತ್ತು ಹಲವಾರು ಬೇಡಿಕೆಗಳನ್ನ ಹೊತ್ತು ನಾವು ಬಂದಿದ್ದೀವಿ. ಈಗ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸರ್ಗೆ ನಮ್ಮ ಮನವಿ ಪತ್ರನ ಸಲ್ಲಿಸಿ ನಮ್ಮ ಪ್ರತಿಭಟನೆಯನ್ನ ನಾವು ಮುಂದಿನ ದಿನಮಾನದಲ್ಲಿ ನಮ್ಮ ಒಂದು ಏನು ಈ ಬೇಡಿಕೆಗಳು ಈಡೇರದಿದ್ರೆ ನಾವು ಮುಂದಿನ ದಿನಮಾನದಲ್ಲಿ ಇದಕ್ಕಿಂತ ಉಗ್ರ ಹೋರಾಟ ಮಾಡಬೇಕಂತ ನಾವು ಅನ್ಕೊಂಡಿದೀವಿ. ವೈದ್ಯ ಆನಂದ್ ಹೇರೂರ್, ಅಖಿಲ ಕರ್ನಾಟಕ ಕಾರ್ಯಾಧ್ಯಕ್ಷರು.